ಎಸ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉಜ್ವಲ ಮೋಹನ್ ಗೌಡ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ನಾವೆಲ್ಲರೂ ರೆಡಿಯಾಗಿ ಈಗ ಒಂದು ಫ್ಯಾಮಿಲಿ ಫಂಕ್ಷನ್ ಎಂಗೇಜ್ಮೆಂಟ್ಗೆ ಹೊರಟಿದ್ದೀವಿ ಗೈಸ್. ಆ್ಯಂಡ್ ನಾವೆಲ್ಲರೂ ಈ ಥರ ರೆಡಿಯಾಗಿದ್ದೀವಿ. ನಾನು ಆ್ಯಂಡ್ ನಮ್ಮ ಹಸ್ಬೆಂಡ್ ಕ್ಲೀನಿಂಗ್ ಮಾಡ್ತಿದ್ವಿ, ಗ್ರೀನ್ ಆ್ಯಂಡ್ ನಾವೆಲ್ಲರೂ ಈಗ ಎಂಗೇಜ್ಮೆಂಟ್ಗೆ ಹೋಗ್ತಿರೋದು ಗೈಸ್. ನಿನ್ನೆ ನೈಟೇ ಊರಿಂದ ಎಲ್ಲರೂ ಬಂದ್ವಿ, ನಮ್ಮ ಮನೆಯಲ್ಲೇ ಸ್ಟೇ ಆಗಿ ಈಗ ನಮ್ಮ ಮನೆಯಿಂದ ರೆಡಿಯಾಗಿ, ಅಂದರೆ ಬೆಂಗಳೂರು ಮನೆಯಿಂದ ರೆಡಿಯಾಗಿ ಈಗ ಎಂಗೇಜ್ಮೆಂಟ್ಗೆ ಹೋಗ್ತಿದ್ವಿ. ಯಾಕಂದರೆ ಎಂಗೇಜ್ಮೆಂಟ್ ಇದ್ದಿದ್ದು ಕನಕಪುರದಲ್ಲಿ, ಸೊ ರೆಡಿಯಾಗಿ ಹೋಗ್ತಿದ್ವಿ. ಆ್ಯಂಡ್ ಆನ್ ದಿ ವೇ ಹೋಗ್ಬೇಕಾದ್ರೆ ಇಲ್ಲಿ ಟವರ್ ಇದೆ ಗೈಸ್, ತುಂಬ ದೊಡ್ಡ ಟವರು, ಮಂತ್ರಿ ಟವರ್ ಅಂತ. ಸೊ ಅವರೆಲ್ಲರೂ ನೋಡಿ ಎಷ್ಟು ದೊಡ್ಡ ಟವರ್, ಎಷ್ಟು ದೊಡ್ಡ ಬಿಲ್ಡಿಂಗ್ ಅಂತ ಮಾತಾಡ್ತಿದ್ರು. ಆ್ಯಂಡ್ ನಾವು ಲೊಕೇಶನ್ ರೀಚ್ ಆದ್ವಿ ಗೈಸ್, ಎಂಗೇಜ್ಮೆಂಟ್ಗೆ ಬಂದ್ವಿ. ಆಲ್ರೆಡಿ ಎಲ್ಲರೂ ಬಂದಿದ್ದರು. ನಾವು ಹೋಗೋದು ಸ್ವಲ್ಪ ಲೇಟ್ ಆಯ್ತು, ಅಂದರೆ 9:30ಗೆ ಅಲ್ಲಿ ರೀಚ್ ಆಗಿದ್ವಿ. ಸೊ ಇನ್ನೂ ಫಸ್ಟ್ ಸ್ಯಾರಿ ಕೊಟ್ಟಿರಲಿಲ್ಲ. ಆ್ಯಂಡ್ ನಾವು ಅದೇ ಗ್ಯಾಪಲ್ಲೇ ಒಂದು ಸೆಲ್ಫಿ ಫೋಟೋ ತೊಗೊತಾ ಇದ್ವಿ. ಆ್ಯಂಡ್ ಟಿಫನ್ ಕೂಡ ಮಾಡಿರಲಿಲ್ಲ. ಸೊ ಎಲ್ಲರೂ ಟಿಫನ್ಗೆ ಹೋದ್ರು, ನಾನು ಒಂದೇ ಸರಿ ಊಟ ಮಾಡ್ತೀನಿ ಅಂತ ನಾನು ಊಟ ಮಾಡಲಿಲ್ಲ. ಸೊ ನಮ್ಮ ಹಸ್ಬೆಂಡ್ ತಿನ್ನಿಸ್ತಿದ್ದಾರೆ. ಮಾವಿನಕಾಯಿ ಚಿತ್ರಾನ್ನ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ತುಂಬ ಸೂಪರಾಗಿತ್ತು. ಆ್ಯಂಡ್ ಎಲ್ಲ ತಿಂದ್ಕೊಂಡು ಇದು ಫಸ್ಟ್ ಸ್ಯಾರಿ ಕೊಡೋಕ್ಕೆ ಮುಂಚೆ ಶಾಸ್ತ್ರ ಮಾಡ್ತಾರಲ್ವ ಅದು, ಇದು ಸ್ಯಾರಿ ಅವ್ರು ಕೊಟ್ಟಿರ್ತಾರಲ್ಲ ಅದಾದಮೇಲೆ ರೆಡಿ ಆಗಿರೋಂಥದ್ದು. ಇವಾಗ ರಿಂಗ್ ಎಕ್ಸ್ಚೇಂಜ್ ನಡೀತಾ ಇದೆ. ತುಂಬ ಚೆನ್ನಾಗಿತ್ತು ಎಲ್ಲ ಫಂಕ್ಷನ್. ಅಂದರೆ ಇವ್ರು ತುಂಬಾ ಬೇಕಾಗಿರೋರು ಗೈಸ್, ಅಂದರೆ ನಮ್ಮ ಸಿಸ್ಟರ್ ಥರ, ಅವ್ರ ತಮ್ಮ ನನ್ನ ತಮ್ಮ ಥರ. ನಾನು ಇವಾಗಲೂ ನನಗೆ 4 ಮೆಂಬರ್ಸ್ ತಮ್ಮಂದರು ಅಂತ ಹೇಳ್ಕೊತೀನಿ ಗೈಸ್, ಅಷ್ಟು ಕ್ಲೋಸ್ ಅವ್ರು ನಮ್ಮ ಫ್ಯಾಮಿಲಿಗೆ, ನಾವು ಅವ್ರ ಫ್ಯಾಮಿಲಿಗೆ. ಆ್ಯಂಡ್ ಪೇರ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ಒಂದು ಗ್ರೂಪ್ ಫೋಟೋಗೆ ನಿಂತಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಅವತ್ತು ತುಂಬಾ ಫಂಕ್ಷನ್ಸ್ ಇತ್ತು. ಎಲ್ಲ ಫಂಕ್ಷನ್ಸ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ನೈಟ್ ಆಗಿತ್ತು. ಸೊ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಆ್ಯಂಡ್ ಎಸ್ ಗೈಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿತ್ತು. ಲೇಟ್ ಬರೋಷ್ಟರಲ್ಲಿ, ಮನೆಗೆ ರೀಚ್ ಆಗೋಷ್ಟರಲ್ಲಿ 11 o'clock ಆಗಿತ್ತು. ಸೊ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್. ಇವಾಗ ಟೈಮ್ ಬಂದು 9:10 ಆಗಿದೆ. ಆ್ಯಂಡ್ ನಾನಿಲ್ಲಿ ನಮ್ಮ ಮನೆ ಮುಂದೆ ಫ್ಲವರ್ ಪ್ಲ್ಯಾಂಟ್ಸ್ ಇದೆ. ಸೊ ಫ್ಲವರ್ಸ್ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ, ಫ್ಲವರ್ ಬಿಡಿಸಿದ್ದಕ್ಕೆ ಬಂದಿದ್ದೀನಿ ಗೈಸ್. ಆ್ಯಂಡ್ ಇಲ್ಲಿ ನಾನು ಒಬ್ಬಳೇ ಬಂದಿಲ್ಲ, ಇಲ್ಲಿ ನನ್ನ ಜೊತೆ ನಮ್ಮ ಅಳಿಮಯ್ಯನೂ ಇದ್ದಾನೆ. ವೆಯ್ಟ್ ಗೈಸ್, ತೋರಿಸ್ತೀನಿ ಬನ್ನಿ. ಎಸ್ ನೋಡಿ ಗೈಸ್, ನಾನು ನಮ್ಮ ಅಳಿಮಯ್ಯ ಇಬ್ಬರು ಬಂದಿದ್ದೀವಿ ಫ್ಲವರ್ಸ್ ಬಿಡ್ಸೋಕ್ಕೆ. ಎಸ್ ಗೈಸ್, ಇದು ಮಲ್ಲಿಗೆ ಗಿಡ, 7 ಸುತ್ತಿನ ಮಲ್ಲಿಗೆ ಅಂತಾರಲ್ಲ ಅದು. ಆ್ಯಂಡ್ ಇದು ಬೇರೆ ಫ್ಲವರ್ ನೇಮ್ ಗೊತ್ತಿಲ್ಲ, ಮಲ್ಲಿಗೆ ಟೈಪ್ ಬರುತ್ತೆ ಇದು. ಆ್ಯಂಡ್ ನಮ್ಮ ಅಳಿಮಯ್ಯ ನೋಡಿ, ಅದ್ರ ಮೇಲೆ ಅದನ್ನು ಅವತ್ತು ಹಿಂದಿನ ನೈಟು ಮಳೆ ಬಿದ್ದಿತ್ತು. ಸೊ ನೀರಿರುತ್ತಲ್ಲ ಗಿಡದ ಮೇಲೆ, ಅದನ್ನು ಉದುರಿಸ್ತಾ ಇದ್ದಾನೆ. ಆ್ಯಂಡ್ ಎಸ್ ಗೈಸ್, ನನ್ನ ವಾಯ್ಸ್ ಓವರ್ ಕೊಡಬೇಕಾದ್ರೆ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ, ಬಿಕಾಸ್ ನನಗೆ ನೆಗಡಿ ಆಗಿದೆ ಇವಾಗ. ಈ ವ್ಲಾಗ್ ಮಾಡೋವಾಗಲ್ಲ, ಇದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ನಲ್ಲ, ಸೊ ಇವಾಗ ನನಗೆ ನೆಗಡಿ ಆಗಿದೆ. ಸೊ ವಾಯ್ಸ್ ಚೇಂಜ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಎಸ್ ನೋಡಿ ಗೈಸ್, ಈ ಗಿಡ ತುಂಬ ಹೂವು ಇದೆ. ಆ್ಯಂಡ್ ಇದು ಅರಳಿದ್ರೆ ಹಿಂಗಿರುತ್ತೆ, ಮೊಗ್ಗು ಈ ಥರ ಇರುತ್ತೆ. ಇದನ್ನು ಹಾರಗಳು ಬರುತ್ತೆ ಅಲ್ವ, ಮದುವೆಗಳಿಗೆ ಹಾರ ಮಾಡ್ತಾರಲ್ವ, ಅದಕ್ಕೆ ಯೂಸ್ ಮಾಡ್ತಾರೆ. ಇದು ಒಂದು 2 days ಆದರೂ ಏನು ಅಂದರೆ ಕಲರ್ ಚೇಂಜ್ ಆಗೋದೇ ಇಲ್ಲ. ಇದು ದಟ್ ಈಸ್ ಸ್ಪೆಷಾಲಿಟಿ ಆಫ್ ದಿಸ್ ಫ್ಲವರ್. ಈ ಗಿಡ ಏನೋ ಚಿಕ್ಕದೆ, ಬಟ್ ಈ ಗಿಡ ತುಂಬಾ ಹೂವು ಇದೆ ಗೈಸ್. ನಮ್ಮ ಪೂಜೆಗೆಲ್ಲ, ನಮ್ಮ ಮನೆಗೆಲ್ಲ ಪೂಜೆಗಿದೆ ಇಲ್ಲಿಂದನೇ ಆಗುತ್ತೆ. ಎಸ್ ಗೈಸ್, ಹೂವು ಎಲ್ಲ ಬಿಡಿಸಿದ್ದಾಯಿತು. ಸೊ ಹಿಂಗೇ ತೋಟದ ಹತ್ರ ಹೋಗೋಣ ಅಂತ ಅಂದ್ಕೊತಾ ಇದ್ವಿ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ. ಎಸ್ ಗೈಸ್, ಹೂವು ಎಲ್ಲ ಬಿಡಿಸಿ ಮನೇಲಿಟ್ಟು ಹಂಗೆ ಒಂದು ರೌಂಡು ಚೇಪೆ ತೋಟದ ಹತ್ರ ಬಂದ್ವಿ ಗೈಸ್. ಚೇಪೆ ಕಾಯ್ದು ಕಿತ್ಕೊಂಡು ಹಂಗೆ ಬೆಂಗಳೂರಿಗೆ ಹೋಗ್ಬೋದಲ್ಲ, ಸೊ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಏನೋ ಒಂಥರ ಊರಿಗೆ ಬಂದಾಗೆಲ್ಲ ಇಲ್ಲಿಗೆ ಬಂದ್ರೇ ಏನೋ ಒಂಥರ ಸಮಾಧಾನ ಗೈಸ್. ಆ್ಯಂಡ್ ಎಲ್ಲರೂ ಇಲ್ಲಿಗೆ ಬಂದ್ವಿ. ಆ್ಯಂಡ್ ಇಲ್ಲೇ ನಮ್ಮ ಪಪಾಯ ಗಿಡದಲ್ಲಿ ಪಪಾಯ ಇತ್ತು, ಸೊ ಕಿತ್ಕೊಂಡು ಮನೆಗೆ ಹೋಗೋದೆ ಗೈಸ್. ಎಸ್ ಗೈಸ್, ಇದು ನಮ್ಮ ಸಂಪ್ ಅಂತಲೇ ಹೇಳ್ಬೋದು. ಕೃಷಿ ಹೊಂಡ ಅಲ್ಲ, ಬಟ್ ಸಂಪ್ ಅಂತಾರಲ್ವ ಅದು. ಆ್ಯಂಡ್ ಇದರಲ್ಲಿ ತುಂಬ ದೊಡ್ಡ ಮೀನುಗಳಿದೆ ಗೈಸ್. ಇನ್ನು ಒಂದೇ ಸರಿನೇ ಅಂತ ಇದರಲ್ಲಿ ಹಿಡ್ದಿರೋದು. ಆ್ಯಂಡ್ ನೆಕ್ಸ್ಟ್ ಯಾವಾಗಾದರೂ ಇದರಲ್ಲಿ ಫಿಶ್ ಹಿಡಿದಾಗ ತೋರಿಸ್ತೀನಿ ಗೈಸ್. ತುಂಬ ದೊಡ್ಡದಾಗೆ ಇದೆ, ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದ್ನಲ್ವ.
ಸೊ ನೋಡಿ ಇಷ್ಟು ದೊಡ್ಡದಾಗಿದೆ ಗೈಸ್. ಗೈಸ್ ಈಗ ಮನೆ ಹತ್ರಗೆ ಹೊರಟಿದ್ದೀವಿ ಗೈಸ್. ಮನೆ ಹತ್ರಗೆ ಹೋದ್ಮೇಲೆ ಸಿಗ್ತೀನಿ. ಆ್ಯಂಡ್ 2 ಬ್ಯಾಗ್ ಇಟ್ಕೊಂಡಿದ್ದಾನೆ. ಆ ಬ್ಯಾಗಲ್ಲಿ ಏನೇನಿದೆ ಅಂತ ನಮ್ಮ ಅಳಿಮಯ್ಯನ್ನೇ ಕೇಳೋಣ. ಬನ್ನಿ ಗೈಸ್, ಅವನ ಹತ್ರನೇ ಹೇಳಿಸ್ತೀನಿ. 2 ಫ್ರೂಟ್ ಬ್ಯಾಸ್ಕೆಟ್ ಎತ್ಕೊಂಡಿದ್ದೆ. ಏನೇನದ? ಪಪ್ಪಾಯ, ಗೋವಾ, ಲೆಮನ್. ಪಪ್ಪಾಯ ಕಟ್ ಮಾಡೋದು, ತಿನ್ನೋದು. ಗೈಸ್ ಪಪ್ಪಾಯ ತಂದಿದ್ವಲ್ಲ, ಸೊ ಅದನ್ನು ಈಗ ನಮ್ಮ ಹಸ್ಬೆಂಡ್ ಕಟ್ ಮಾಡಿ ಕೊಡ್ತಿದ್ದಾರೆ. ಆ್ಯಂಡ್ ಇದು ತುಂಬಾ ಸ್ವೀಟಾಗಿರುತ್ತೆ ಗೈಸ್, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಅವ್ರು ಕಟ್ ಮಾಡಿಕೊಟ್ರು, ನಾವೆಲ್ಲರೂ ತಿಂದ್ವಿ. ಆ್ಯಂಡ್ ಗೈಸ್ ಈಗ ನಮ್ಮ ಪಯಣ ಬೆಂಗಳೂರಿನ ಕಡೆಗೆ. ಗೈಸ್ ಈಗ ಬೆಂಗಳೂರಿಗೆ ಹೊರಟಿದ್ದೀವಿ. ಅವರಲ್ಲಿ ಏನೇನು ಕೆಲಸ ಇತ್ತೋ ಎಲ್ಲ ಮುಗಿಸ್ಕೊಂಡು ಈಗ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಸಂಜೆ ಅನ್ನಂಗೆ ಬೆಂಗಳೂರು ಕಡೆಗೆ ಹೋಗ್ತಿದ್ದೀವಿ ಗೈಸ್. ಆ್ಯಂಡ್ ನಾವೇನಕ್ಕೆ ಇಷ್ಟು ಖುಷಿಯಾಗಿದ್ದೀವಿ, ಏನು ಮಾತಾಡ್ಕೊತಿದ್ದೀವಿ ಅಂತ ಖುಷಿ ವಿಚಾರನ ಏನು ಅಪ್ಡೇಟ್ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕನೂ ವೆಯ್ಟ್ ಮಾಡಿ ಗೈಸ್. ಆ್ಯಂಡ್ ಲಾಸ್ಟ್ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಗೈಸ್. ಆ್ಯಂಡ್ ಇದೇ ಥರನೇ ನಮಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಆ್ಯನಿವರ್ಸರಿಗೂ ಕೂಡ ತುಂಬ ಜನ ವಿಶ್ ಮಾಡಿದ್ರಿ. ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಷ್ಟು ಒಂದು ವಿಶಸ್ ಬಂದಿತ್ತು. ಸೊ ತುಂಬ ಖುಷಿ ಆಯಿತು ಅದಕ್ಕೂ ಕೂಡ. ಆ್ಯಂಡ್ ಇದೇ ಥರನೇ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲೆ ಇರಲಿ ಗೈಸ್. ಆ್ಯಂಡ್ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರನೇ ಸಪೋರ್ಟ್ ಮಾಡಿ ಗೈಸ್. ಆ್ಯಂಡ್ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಆ್ಯಂಡ್ ಮುಂದಿನ ವ್ಲಾಗ್ ಅಲ್ಲಿ ಏನು ಅಪ್ಡೇಟ್ ಅಂತ ತಿಳಿಸ್ತೀವಿ. ಅಲ್ಲಿ ತನಕನೂ ವೆಯ್ಟ್ ಮಾಡಿ. ಆ್ಯಂಡ್ ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕನೂ ಟೇಕ್ ಕೇರ್, ಬಾಯ್ ಬಾಯ್.